ಹಾಯ್ ಹಲೋ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೀನು ಸಾಂಬಾರು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ. ಕಡಲೆಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಜೀರಿಗೆ, ಮೆಣಸು, ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದರಲ್ಲಿ ಮೀನು ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಎಲ್ಲ ಮಸಾಲೆ ಹಾಕ್ಕೊಂಡು ರುಬ್ಕೊಬೇಕು. ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಮತ್ತೆ ಇನ್ನೊಂದ್ಸಲ ಗ್ರೈಂಡ್ ಮಾಡಬೇಕು. ಸಾಂಬಾರು ಮಾಡಲಿಕ್ಕೆ 2 ಸ್ಪೂನ್ ಎಣ್ಣೆ, ಒಗ್ಗರಣೆಗೆ ಕರಿಬೇವು ಹಾಕಬೇಕು. ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು. ಏನು ಮಸಾಲೆ ಆಡಿಸ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಸಾಲೆನ ಸ್ವಲ್ಪ ಬೇಯಕ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಏನು ಜಾರಲ್ಲಿ ಉಳ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಹುಣಸೆ ಹುಳಿನ ಬಿಡಬೇಕು. ಹುಣಸೆ ಹುಳಿ ಬಿಟ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಅದೊಂದು ಕುದಿ ಬರೋವರೆಗೂ ಅದನ್ನು ಬೇಯಿಸಬೇಕು. ಸಾಂಬಾರನ್ನ ನನಗೆ ಮೊದಲೇ ಹುಣಸೆ ಹುಳಿ, ಉಪ್ಪು, ಅರಿಶಿನ, ಖಾರ ಹಾಕಿ ಮೊದಲೇ ಇಟ್ಟಿದ್ದೆ. ಈಗ ನೋಡಿ ಒಂದು ಕುದಿ ಬರ್ತಿದೆ, ಅದಕ್ಕೆ ಹಾಕೊಂತಿದ್ದೀನಿ. ಹಾಕೊಂಡು ನೀಟಾಗಿ ಎಲ್ಲನೂ ಹಾಕ್ಕೊಬೇಕು. ಇದೇನು 1-1.5 kg ಇದೆ. ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಕೇಳ್ಬೋದು, ಅದರಲ್ಲಿರೋ ಹುಣಸೆ ಹುಳಿ ಎಲ್ಲ ಇರುತ್ತಲ್ಲ ಅದನ್ನು ಏನು ಮಾಡಬೇಕು ಅಂತ. ಅದನ್ನು ಆ್ಯಡ್ ಮಾಡೋಂಗಿಲ್ಲ. ಪ್ಲೇಟ್ನ ಕ್ಲೋಸ್ ಮಾಡಿ 2-3 ಕುದಿ ಸಾಂಬಾರನ್ನ ಬೇಯಿಸಿದ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮೀನು ಸಾಂಬಾರು ರೆಡಿ ಆಗುತ್ತೆ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.